ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಭಾವಿಸಿದ್ದೀನಿ. ಇವತ್ತು ನೀವು ನೋಡ್ತಿದ್ದೀರಿ ಇಲ್ಲಿ ನೆಲ್ಲಿಕಾಯಿ ಇದೆ ನನ್ನ ಹತ್ರ. ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋ ಸಮಯ ಬಂದಿದೆ ಈಗ. ಸೊ ನೆಲ್ಲಿಕಾಯಿ ಅಂದರೆ ಎಲ್ಲ ದೋಷಗಳಿಗೂ ತುಂಬಾ ಹೆಲ್ಪ್ ಮಾಡತ್ತದು. ವಾತ, ಪಿತ್ತ, ಕಫ ಮೂರು ಥರದ ದೋಷನ ಬ್ಯಾಲೆನ್ಸ್ ಮಾಡೋದು ಒಂದೇ ಒಂದು ಕಾಯಿ ಅಂದರೆ ನೆಲ್ಲಿಕಾಯಿ ಮಾತ್ರ. ಇಲ್ಲಿ ನೆಲ್ಲಿಕಾಯಿ ತುಂಬಾ ಕಾಸ್ಟ್ಲಿ. ಸೊ ನೆಲ್ಲಿಕಾಯಿ ಚಿನ್ನದ ಥರ ನಾವಿಲ್ಲಿ ಟ್ರೀಟ್ ಮಾಡ್ತೀವಿ. ಸೊ ನೆಲ್ಲಿಕಾಯಿ ಉಪ್ಪಿನಕಾಯಿನ ಇವತ್ತು ಹಾಕಲಿಕ್ಕೆ ನಾನು ಬಂದಿದ್ದೀನಿ. ಸೊ ಇಲ್ಲೊಂದು 15 ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡ್ಬಿಟ್ಟು ಒಂದು 1/4 ಕಪ್ ನೆಲ್ಲಿಕಾಯಿ ಜೊತೆಗೆ 1/4 ಕಪ್ಪು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. 1 ಟೀ ಸ್ಪೂನು ಸಾಸಿವೆ, ಒಂದು 1/2 ಟೀ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಬಿಟ್ಟು ಆಮೇಲೆ ಪೌಡರ್ ಮಾಡಿಟ್ಕೋತೀನಿ. ಒಂದು 1/4 ಕಪ್ಪಷ್ಟು ಅಡಿಗೆ ಎಣ್ಣೆ, ನೀವು ಯಾವ ಎಣ್ಣೆ ಬಳಸ್ತೀರೋ ಅದನ್ನು ತೊಗೊಂಡಿದ್ದೀನಿ. ಒಂದು 1/4 ಕಪ್ಪಷ್ಟು ಸಾಲ್ಟ್ ತೊಗೊಂಡಿದ್ದೀನಿ. ಜೊತೆಗೆ ಒಗ್ಗರಣೆಗೆ 1 ಟೀ ಸ್ಪೂನ್ ಸಾಸಿವೆ, 1 ಚಿಟಿಕೆ ಇಂಗು ಮತ್ತು 1 ಚಿಟಿಕೆ ಅರಿಶಿನ ತೊಗೊಂಡಿದ್ದೀನಿ. ಏನು ಮಾಡ್ತೀನಿ ಅಂದರೆ ಫಸ್ಟು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋತೀನಿ, ಪೌಡರ್ ಮಾಡ್ಕೋತೀನಿ ನಾನು. ಅದಾದಮೇಲೆ ಒಂದು 2 ಕಪ್ಪು ವಾಟ್ರ್ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಕುದ್ದಿರೋ ನೀರಿಗೆ ಈ ನೆಲ್ಲಿಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮತ್ತೊಮ್ಮೆ ಒಂದು ಕುದಿ ಬರೋ ಹಾಗೆ ಕುದಿಸ್ತೀನಿ. ಇದು ತಣಿವಾಗಿ ಆರದ ಮೇಲೆ ಅದನ್ನು ನೆಲ್ಲಿಕಾಯಿನ ಸ್ಲಿಟ್ ಮಾಡ್ಕೊಂಡ್ಬಿಟ್ಟು ನಾನು ಇದೆಲ್ಲ ಮಿಶ್ರಣ ಹಾಕಿ ಒಗ್ಗರಣೆ ಮಾಡಿಟ್ಕೊಂಡಿರ್ತೀನಲ್ಲ ಅದನ್ನು ಹಾಕಿ ದಿಢೀರಾಗಿ ಉಪ್ಪಿನಕಾಯಿನ ರೆಡಿ ಮಾಡ್ತೀನಿ. ಸದ್ಯಕ್ಕೆ ಇದಷ್ಟು ನೋಡ್ಕೊಂಡಿರಿ. ನಾನು ಆ ನೀರನ್ನು ಕುದಿಸ್ಬಿಟ್ಟು ಇದನ್ನೆಲ್ಲ ಹುರ್ಕೊಂಡು ಮತ್ತೆ ನಿಮಗೆ ತೋರಿಸ್ತೀನಿ. ನೋಡಿ, ಮೆಂತ್ಯ ಸಾಸಿವೆ ಹುರಿದಿದ್ದೀನಿ ಚೆನ್ನಾಗಿ. ಸಾಸಿವೆ ಚಿಟ್ಕುಟ್ಬೇಕು. ಅದು ಪಟ ಅಂದ ತಕ್ಷಣ ಅದನ್ನು ತೆಗೆದುಬಿಟ್ಟು ಒಂದು ಪೌಡರ್ ಮಾಡಿಕೊಂಡು ಆಮೇಲೆ ನೆಲ್ಲಿಕಾಯಿನ ಬೇಯಿಸೋಣ. ನೆಕ್ಸ್ಟ್ ಸ್ಟೆಪ್ಸ್ನ ತೋರಿಸ್ತೀನಿ ಬನ್ನಿ. ನೋಡಿ, ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನು ಉಪ್ಪನ್ನು ಹಾಕಿಬಿಟ್ಟು ನೆಲ್ಲಿಕಾಯಿನ ಹಾಕಿ ಬೇಯಿಸ್ತೀನಿ. ನೋಡಿ, ಈಗ ನೆಲ್ಲಿಕಾಯಿನ ಹಾಕಿದ್ದೀನಿ. ಇದು ಕಂಪ್ಲೀಟಾಗಿ ಒಂದು ಒಡ್ಕೊಳತ್ತೆ. ಇದು ಸ್ಲಿಟ್ ಬರುತ್ತೆ, ಸೀಳ್ ಬರುತ್ತೆ. ಅದು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಈ ನೀರನ್ನು ಇಟ್ಕೋಬೇಕು. ಈ ನೀರನ್ನ ನಾವು ಉಪ್ಪಿನಕಾಯಿಗೆ ಹಾಕೋದಕ್ಕೆ ಬಳಕೆ ಆಗತ್ತೆ. ಸೊ ಇದು ಸ್ಲಿಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ಹೇಗಾಗತ್ತೆ ಅಂತ. ನೋಡಿ, ಈಗ ಎಲ್ಲ ನೆಲ್ಲಿಕಾಯಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇದೊಂಚೂರು ತಣಿವಾದ್ಮೇಲೆ ಇದನ್ನು ಪೀಸಸ್ ಮಾಡಿಕೊಂಡು ನಾನು ಪುಡಿ ಮಾಡಿರುವಂತಹ ಪೌಡರು ಮತ್ತು ಅಚ್ಕಾರದ ಪುಡಿ ಹಾಕಿ ಒಗ್ಗರಣೆ ಎಲ್ಲ ಹಾಕಿಟ್ಕೊಂಡಿದ್ದೀನಿ. ಅದು ತಣಿವಾಗಿದೆ. ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿದ್ರೆ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಇದನ್ನು ಆರ್ಲಿಕ್ಕೆ ಬಿಡೋಣ ಬನ್ನಿ. ನೋಡಿ, ಈ ಥರ ಕೈಯಲ್ಲೇ ಬಿಡಿಸ್ಲಿಕ್ಕೆ ಬರುತ್ತೆ. ಅದು ಆರಾಮಾಗಿ ಕೈಯಲ್ಲೇ ಬಿಡಿಸ್ಬಿಟ್ಟು ಪೀಸಸ್ ಮಾಡಿಕೊಂಡು ಎಲ್ಲನೂ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸಣ್ಣ ಪೀಸಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಸೀಡ್ಸ್ ಎಲ್ಲ ತೆಕ್ಕೊಂಡಿದ್ದೀನಿ. ಇಲ್ಲಿ ಉಪ್ಪು ನೀರು ಬೇಯಿಸಿದ್ನಲ್ಲ, ನೆಲ್ಲಿಕಾಯಿ ಬೇಯಿಸಿದ್ನಲ್ಲ, ಆ ನೀರು ಇಟ್ಕೊಂಡಿದ್ದೀನಿ. ಆ ನೀರಲ್ಲೇ ಇಲ್ಲಿ ಮಿಶ್ರಣ ಮಾಡ್ಕೊಳ್ಳೋದು. ನಾನು ಇಲ್ಲಿ ಎಲ್ಲ ಪೌಡರ್ ಮಾಡ್ಕೊಂಡಿದ್ದೀನಿ, ಮೆಂತ್ಯ ಮತ್ತು ಸಾಸಿವೆದು, ಮತ್ತು ಇಲ್ಲಿ ಅಚ್ಕಾರದ ಪುಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಒಗ್ಗರಣೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಆರಿದೆ. ಎಲ್ಲ ತಣ್ಣಗಾದ್ಮೇಲೆ ಕೂಡ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಅದು ಪ್ರಾಬ್ಲಮ್ ಆಗುತ್ತೆ ಉಪ್ಪಿನಕಾಯಿ. ಬಿಸಿನಲ್ಲಿ ಮಾಡಬೇಡಿ. ಸೊ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿ. ಇನ್ನೊಂದು ನಾನು ವಿಷಯ ನಿಮಗೆ ಏನು ಇಂಟ್ರೆಸ್ಟಿಂಗ್ ಇಂದು ಟಾಪಿಕ್ ಹೇಳ್ತೀನಿ ಅಂದರೆ, ಇಲ್ಲಿ ನೋಡಿ, ನೆಲ್ಲಿಕಾಯಿ ಎಲ್ಲ ಬಿಡಿಸಿದ ಮೇಲೆ ಬೀಜ ಸಿಗುತ್ತಲ್ಲ, ಇದು ಬೇಯಿಸಿರೋದು. ಈಗ ನೀವು ಹಸಿದೇ ಆಗಲಿ ನೆಲ್ಲಿಕಾಯಿ ಯಾವುದೇ ಖಾದ್ಯಗಳಿಗೆ ಉಪಯೋಗಿಸಿದ ಮೇಲೆ ಈ ಥರ ಬೀಜಗಳು ಸಿಗುತ್ತಲ್ಲ, ಇದನ್ನು ನಾನು ಒಂದು ಟಿಶ್ಯೂನಲ್ಲಿ ರ್ಯಾಪ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದಾಗ ಈ ಬೀಜ ಎಲ್ಲ ಆಚೆ ಬಂದಿತ್ತು. ಅಂದರೆ ಈ ಗ್ರೀನ್ ಕೋಟಿಂಗ್ ಇದೆಯಲ್ಲ ಅದೆಲ್ಲ ಹೊಡ್ಕೊಂಡು ಒಳಗಡೆ ಒಂದು ಬ್ಲ್ಯಾಕ್ ಕಲರ್ ಸೀಡ್ ಇರುತ್ತೆ, ಸಣ್ಣದು ಅಗಸೆ ಬೀಜದ ಥರ. ಅದು ಆಚೆ ಬಂದಿತ್ತು. ಅದನ್ನು ಡೈರೆಕ್ಟಾಗಿ ನಾನು ಪಾಟಿಗೆ ನೆಟ್ಟಿದ್ದೀನಿ. ಅದು ಇಷ್ಟುದ್ದ ಧಾತ್ರಿ ವೃಕ್ಷ ಬಂದಿದೆ. ಧಾತ್ರಿ ವೃಕ್ಷದಲ್ಲಿ ಮಹಾವಿಷ್ಣುವಿನ ಸ್ವರೂಪನೇ ಧಾತ್ರಿ ವೃಕ್ಷ ಅಂತ ಹೇಳ್ತಾರೆ. ಸೊ ನೀವು ಧಾತ್ರಿ ವೃಕ್ಷನ ಕೂಡ ಮನೆಯಲ್ಲೇನೆ ಬೆಳೆಸಬಹುದು. ಇದು ಒಂದು ಟೆಕ್ನಿಕ್ನ ನೀವು ಫಾಲೋ ಮಾಡಿ, ತುಂಬ ಒಳ್ಳೆಯದಾಗತ್ತೆ. ಈಗ ಮೆಂತ್ಯ ಸಾಸಿವೆ ಪುಡಿ ಮತ್ತು ಅಚ್ಕಾರದ ಪುಡಿ ಹಾಕಿದ್ದೀನಿ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಡೋಣ. ಮಿಕ್ಸ್ ಕೊಟ್ಬಿಟ್ಮೇಲೆ ಈ ಉಪ್ಪಿನ ನೀರು ಏನಿದೆಯಲ್ಲ ಅದನ್ನು ಹಾಕ್ಕೊಂಡು ಮಿಶ್ರಣ ಮಾಡಿಕೊಂಡು, ನಿಮ್ಗೆ ಯಾವ ಹದ ಬೇಕೋ, ತುಂಬ ನೀರಾಗಿ ಬೇಕು ಅಂತಂದರೆ ನೀರಾಗಿ ಮಾಡ್ಕೊಳ್ಳಿ, ಇಲ್ಲ ಗಟ್ಟಿಗೆ ಬೇಕು ಅಂತಂದರೆ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಇದು ಇವತ್ತಿಗೆ ರೆಡಿಯಾಗಿರುತ್ತೆ ಹಾಕ್ಕೊಳ್ಳಿಕ್ಕೆ, ಎಂಜಾಯ್ ಮಾಡಲಿಕ್ಕೆ. ಒಂದು ದಿನ ರಾತ್ರಿ ತಣ್ಣಗಾಗೋದಕ್ಕಿಟ್ಟು ಮಿಕ್ಸ್ ಆದರೆ ಚೆನ್ನಾಗೆ ನಾಳೆಗಂತೂ ಸೂಪರಾಗಿರುತ್ತೆ.
ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಹೇಗಿರತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ನೀವು ನೋಡ್ತಾ ಇದ್ದೀರಾ ಉಪ್ಪಿನಕಾಯಿ ಎಲ್ಲ ಮಿಶ್ರಣ ಮಾಡಿದ್ದೀನಿ. ಸಖತ್ತಾಗಿದೆ, ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ, ತಿನ್ನೋದಕ್ಕಂತೂ ರುಚಿಯಾಗಿದೆ. ನಾನು ಆಗಲೇ ಹೇಳ್ದ ಹಾಗೆ ನಿಮಗೆ ತ್ರಿದೋಷಗಳನ್ನ ಸಮಾನವಾಗಿ ಮಾಡುವಂಥ ಶಕ್ತಿ ನೆಲ್ಲಿಕಾಯಿಗೆ ಮಾತ್ರ ಇದೆ. ಸೊ ಎಲ್ಲ ದೋಷಗಳನ್ನ ನಿವಾರಣೆ ಮಾಡುವಂತಹ ಈ ಪದಾರ್ಥಕ್ಕೆ ನಾವು ತುಂಬಾ ಬೆಲೆ ಕೊಡಬೇಕು. ಸೊ ಆದ್ದರಿಂದ ಈ ಪದಾರ್ಥವನ್ನು ನೀವು ಯಥೇಚ್ಛವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನೀವು ಇದನ್ನು ಉಪಯೋಗಿಸ್ಕೊಳ್ಳಿ, ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಾನ್ಸೆಪ್ಟೊಂದಿಗೆ ಬರ್ತೀನಿ. ದಯವಿಟ್ಟು ನಮ್ಮ ವಿಡಿಯೋಸ್ನ ಕಂಪ್ಲೀಟಾಗಿ ವ್ಯೂ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೀವು ಈ ಖಾದ್ಯನೂ ಕೂಡ ಮಾಡಿಕೊಂಡು ತಿನ್ನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.